ಸೊಪ್ಪಿಂದ ಹಿಡಿದು ತರಕಾರಿ ಬೆಳೆಯೋರು ಇಲ್ಲೇ ನಮ್ಮ ಪಕ್ಕ ಶೆಟ್ಟಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಇರೋರಿಗೆಲ್ಲರಿಗೂ 3 ಕುಂಟೆ 4 ಕುಂಟೆ 5 ಕುಂಟೆ ಜಮೀನು. ಅವ್ರು ಏನು ಬೆಳೀತಾರೆ ಅಂದರೆ ಬೆಳಿಗ್ಗೆ ಆದರೆ ಪುದೀನ, ಸಾಂಬಾರು ಸೊಪ್ಪು, ಬೇಕಾದಂಥ ಸೊಪ್ಪುಗಳನ್ನ ಆಹಾರನ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೊಪ್ಪನ್ನ ಬೆಳೆಯುವಂಥವ್ರು. ಇವತ್ತು ಅವ್ರಿಗೆ ಸೊಪ್ಪು ಬೆಳೆಯೋಕ್ಕೆ ಗೊಬ್ಬರ ಸಿಗ್ತಾಯಿಲ್ಲ, ಈರಿ ಸಿಗ್ತಾಯಿಲ್ಲ. ಆ ಕಾರಣದಿಂದ ಇವ್ರು ಮಾಡಿರೋಂಥ ಕಚಡ ಕೆಲಸ ಏನಂದರೆ 1 ಎಕರೆಯಲ್ಲಿ ಒಂದೇ ಚೀಲ ಒಂದು ಪಾಣಿ ಬಂದರೆ ಅದು ತಮ್ಮ ಏನಾರ ಬಂದಿಲ್ಲ ಅಂದರೆ ಅದು ಇಲ್ಲ ಅವ್ರಿಗೆ ಗೊಬ್ಬರ. ಈ ರೀತಿ ಮಾಡಿ ಗಬ್ಬೆ ಬೆರೆಸರಂಥ ಕೆಲಸ ಮಾಡಿದ್ದಾರೆ. ನಮಗೆ ರಾಜ್ಯಾಧ್ಯಕ್ಷರು ಕೋಡಹಳ್ಳಿ ಚಂದ್ರಶೇಖರ್ ಅವರು ಯಾವಾಗ ಈ ವಾರ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗೊಬ್ಬರದ ಸಮಸ್ಯೆ ಬರೋಕ್ಕಿಂತ ಮುಂಚೆ ನಮಗೆ ರೈತರನ್ನ ಬೆಳೆ ಬೆಳೆಯೋದು ಅಪರೂಪಕ್ಕೆ, ಆ ಬೆಳೆಗೋಸ್ಕರ ಇವರಿಗೆ ತೊಂದರೆ ಆಗಬಾರ್ದು, ಈ ಗೊಬ್ಬರನ ಯಾವುದೇ ಕಾರಣಕ್ಕೂ ಎಲ್ಲ ರೈತರಿಗೆ ತಲುಪಂಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಮುಂದೆಯಿಂದ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೇಳಿ ಪ್ರತಿಯೊಬ್ಬರನ್ನು ಸರ್ಕಾರ ಗಮನಕ್ಕೆ ತಂದು ಇವತ್ತು ಹೇಳಿದ್ರು. ಇವತ್ತು ಸಮಸ್ಯೆ ಏನು ತಂದಿದ್ದಾರೆ ಅಂದರೆ ಗೊಬ್ಬರನೇ ಸಿಗ್ತಾಯಿಲ್ಲ. ಎಲ್ಲರೂ ಚೀಲ ಮಾಡಾಡಿ ಅಂಗಡಿಗಳಲ್ಲಿ ಎಲ್ಲರದು ಅವ್ರ ಒಡವೆ ಚಿನ್ನ ಅಡ ಇಟ್ಟು ಬೀಜ ತಗೊಬಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಆದರೆ ಗೊಬ್ಬರ ಸಿಗ್ತಾಯಿಲ್ಲ. ಬ್ಯಾಂಕಲ್ಲಿ ನೋಡಿದ್ರೆ ನೋಟಿಸ್ ಕಳಿಸ್ತೀರಾ, ಸಾಲನ ನೀವು ಕಟ್ಟಲೇಬೇಕು, ಇಲ್ಲಾಂದರೆ ನಿಮ್ಮ ಬ್ಯಾಂಕಲ್ಲಿ ಹರಾಜು ಮಾಡ್ತೀವಿ ಅಂತ ಹೇಳ್ತೀರಾ. ಆದರೆ ನೀವು ಮಾಡ್ತಿರೋ ಕೆಲಸ ಅಂದರೆ ನಮ್ಮ ಸಾಲನೂ ಮನ್ನಾ ಮಾಡ್ಕೊಂಡಿದ್ದೀವಿ ನಾವು. ರೈತರ ಹತ್ರ ಯಾವುದೇ ಬ್ಯಾಂಕ್ನವ್ರು ಏನಾರು ಹೋದರೆ ಕೋಣೆ ಕೊಟ್ಟಿಗೆಯಲ್ಲಿ ಕಟ್ಟಾಕಿ ಅವ್ರನ್ನ ಇದು ಮಾಡಬೇಕಾಗುತ್ತೆ. ಸರ್ಕಾರ ಗಮನಕ್ಕೆ ಇರಬೇಕು. ಯಾಕಂದರೆ ಗೊಬ್ಬರ ಕೊಡ್ತೀವಿ ಕರೆಕ್ಟ್ ಟೈಮಿಗೆ ಅವ್ರಿಗೆ ಈಗ ಗೊಬ್ಬರ ಎಲ್ಲ ಸಿಕ್ತಿದ್ರು, ನಿಮ್ಮ ಸಾಲ ಯಾವನೂ ಬೇಕಾಯ್ತು ಸಾಲ ತೀರಿಸ್ತಿದ್ರು. ಇವತ್ತು ಗೊಬ್ಬರನೂ ಇಲ್ಲ, ಸಾಲ ಕೊಟ್ಟಕ್ಕೆ ಏನೂ ಇಲ್ಲಂಗೆ ಮಾಡಾಕಿ ಇವತ್ತು ದಿವಾಳಿ ಹೆಸರು ಅಂತ ಕೆಲಸ ಮಾಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಈ ಸರ್ಕಾರನ ಕೈಬಿಡಿ. ಇದರಲ್ಲಿ ಜಿಲ್ಲಾ ಅಧಿಕಾರಿಗಳವರು ಇದಕ್ಕೇನು ಉತ್ತರ ಹೇಳ್ತಾರೆ. ಯಾವ ಸಣ್ಣ ಪುಟ್ಟ ರೈತರು ಇದ್ದಾರೋ 20 ಕುಂಟೆ ಇರುತ್ತೆ, ಕೆಲವರಿಗೆ ರೈತನಿಗೆ 10 ಕುಂಟೆ ಜಮೀನು ಇರುತ್ತೆ. ಅವರು ದಿನ ಆಹಾರನ, ತರಕಾರಿ ಆಹಾರನ ಬೆಳೆಯೋಂಥವ್ರು ಇಡೀ ನಮಗೋಸ್ಕರ ಅವ್ರಿಗೋಸ್ಕರ ಅವ್ರು ಏನೂ ಬೆಳ್ಕೊತಿರ್ಲಿಲ್ಲ. ಇವತ್ತು ಹಾಸನ ಜಿಲ್ಲೆ ಜನತೆಗೆ, ರಾಜ್ಯದ ಜನತೆಗೇ ಇವತ್ತು ಅನ್ನ ಬೆಳ್ಕೊಡೋಂಥ ರೈತನಿಗೆ ಇವತ್ತು ತೊಂದರೆ ತಂದು ಕೊಟ್ಟಿದ್ದಾರೆ. ಈ ತೊಂದರೆನ ಆಗಬಾರ್ದು. ಇವತ್ತು ಜಿಲ್ಲಾಧಿಕಾರಿಯವರು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತೀರ್ಮಾನ ತಗೊಂಡು ಆದಷ್ಟು ಬೇಗ ನಮಗೆ ಗೊಬ್ಬರ ಸಮಸ್ಯೆನ ಬಗೆಹರಬೇಕು. ಮಳೆ ಬರ್ತಾರೋದು ನೋಡ್ರಿ, ಅಪರೂಪಕ್ಕೆ ಒಂದೊಂದು ಮಳೆ, ಬೀಜ ನೋಡಿದ್ರೆ ಸಾಲ ಪಾಲ ಮಾಡಿ ಇಲ್ಲಿ ತಗೊಬಂದು ಇಟ್ಕೊಂಡಿದ್ರೆ ಇವರು ಗೊಬ್ಬರ ಸಿಗ್ತಾಯಿಲ್ಲ. ನೀವು ಪಾಣಿ ತಂದರೆ ಒಂದು ನೀವು ತಂದು ಕೊಟ್ಟರೆ ನಿಮಗೆ ಗೊಬ್ಬರ ಇಲ್ಲ, ಅದು ಇಲ್ಲ ಅಂತಾರಲ್ಲ. ನಾಚಿಕೆ ಆಡಬೇಕು ಇವ್ರಿಗೆ. ಏನು ತಿನ್ನಬೇಕು? ಗ್ಯಾಸು ಹೊರಗಡೆ ಎಷ್ಟು ದಿನ ಕೊಟ್ಟ, ಬರೀ ಗ್ಯಾಸ್ ಸಿಗ್ತಾಯಿಲ್ಲ ಅನ್ನೋಕ್ಕೋಸ್ಕರ ಇವತ್ತೇನಾಯಿತು. ಇಲ್ಲಿನ ರೈತರನ್ನ ಫಸ್ಟ್ ಗಮನ ತಗೊಳ್ಳಿ. ಯಾವನ ಅಕ್ಕಿ ಕೊಡ್ತಾವನು ಹೊಡೆದಷ್ಟದವನು ಅಂದರೆ ಅದಲ್ಲ. ಇಲ್ಲಿನ ರೈತರು ಏನು ಆಹಾರ ಬೆಳ್ಕೊಡ್ತಾರೋ ಆ ಆಹಾರನ್ನ, ರೈತರನ್ನ ಗೊಬ್ಬರನ ಸಬ್ಸಿಡಿಲಿ ಕೊಟ್ಟು ರೈತನ ಸಾಲನ ಚುಪ್ತಾ ಮಾಡಬೇಕು ಈ ಸರ್ಕಾರಗಳು. ಇಲ್ಲಾಂದರೆ ಇದು ದಿವಾಳಿ ಎದ್ದ ಅಂತ ಕೆಲಸನ ಮಾಡಿದ್ದಾರೆ ಇವತ್ತು ಸರ್ಕಾರ. ಯಾಕಂದ್ರೆ ನಾವು ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಿಡಿ, ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಆದರೆ ಈ ರಾಜ್ಯ ಸರ್ಕಾರನ ಅದೇ ಮುಂದೆ ಹರಿಸ್ಕೊಂಡು ಹೋಗ್ತಾರಂಥ ಸರ್ಕಾರಗಳು ಇವ್ರು ಯಾರೂ ರೈತರ ಪರವಾಗಿಲ್ಲ. ಇವತ್ತು ರೈತ ಚಳುವಳಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡ್ತಿದೆ. ನಮ್ಮ ರಾಜ್ಯಾಧ್ಯಕ್ಷರು ಕೋಡಹಳ್ಳಿ ಚಂದ್ರಶೇಖರ್ ಅವರು ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಲ್ಲೂ, ಎಲ್ಲ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ನಡೀತೈತೆ. ಆದಷ್ಟು ಬೇಗ ಇದ್ರ ಗೊಬ್ಬರದನ್ನ ಇದು ಮಾಡಿಕೊಟ್ಟು ನಮ್ಮನ್ನ ಚುಕ್ತ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಮ್ಮ ಸಾಲ ನಾವೇ ಮನ್ನಾ ಮಾಡ್ಕೊಂಡು